ಶ್ರೋತೃಗಳೇ ನಮಸ್ಕಾರ. ವಿಕ್ರಮಾದಿತ್ಯನ ಬೇತಾಳ ಪಂಚವಿಂಶತಿ ಕಥೆಗಳ ಮಾಲಿಕೆಯಲ್ಲಿ ಈ ದಿನ ಬೇತಾಳವು ಹೇಳಿದ ಅಂಗದೇಶದ ಯಶಕೇತು ರಾಜನ ಕತೆ. ಅಂಗದೇಶದಲ್ಲಿ ಯಶಕೇತು ಅಂತ ಒಬ್ಬ ರಾಜ ಇದ್ದ. ಅವನು ತನ್ನ ಮಂತ್ರಿಯಾದ ದೀರ್ಘದರ್ಶಿಗೆ ರಾಜ್ಯಭಾರ ವಿಚಾರವನ್ನು ಒಪ್ಪಿಸಿ ತಾನು ಸ್ತ್ರೀಲೋಲನಾಗಿ ಇದ್ದು ಬಿಟ್ಟಿದ್ದ. ಆದರೆ ಜನರು ಮಂತ್ರಿಯೇ ರಾಜನನ್ನು ಸ್ತ್ರೀ ವ್ಯಸನದಲ್ಲಿಟ್ಟು ತಾನು ರಾಜಭೋಗವನ್ನ ಅನುಭವಿಸ್ತಾನೆ ಅಂತ ಆಡಿಕೊಳ್ತಾ ಇದ್ರು. ಈ ಅಪವಾದವನ್ನ ತಪ್ಪಿಸಿಕೊಳ್ಳಲು ಏನು ಮಾಡೋಣ ಅಂತ ಅವನು ಒಂದು ದಿನ ತನ್ನ ಹೆಂಡತಿಯೊಡನೆ ಆಲೋಚನೆ ಮಾಡ್ದ. ಆಕೆ ತೀರ್ಥಯಾತ್ರೆಯ ನೆಪದಲ್ಲಿ 4 ದಿನ ಊರು ಬಿಟ್ಟು ಹೋದರೆ ಒಳ್ಳೆಯದು ಅಂತ ಹೇಳಿದ್ಲು. ಅದರಂತೆ ಅವನು ರಾಜನ ಅಪ್ಪಣೆಯನ್ನ ಪಡೆದು ಹೊರಟು ಊರೂರು ತಿರುಗುತ್ತಾ ಪುಂಡ್ರ ದೇಶಕ್ಕೆ ಬಂದು ಅಲ್ಲಿ ಒಂದು ಶಿವ ದೇವಾಲಯದಲ್ಲಿ ತಂಗಿದ್ದ. ಅಲ್ಲಿ ಪೂಜೆಗೆ ಅಂತ ಬಂದ ನಿಧಿದತ್ತನೆಂಬ ವರ್ತಕನ ಗುರುತಾಗಲು ಅವನೊಡನೆ ಸುವರ್ಣ ದ್ವೀಪಕ್ಕೆ ಹೊರಟ. ಅಲ್ಲಿ ಕೆಲವು ಕಾಲವಿದ್ದು ವ್ಯಾಪಾರ ಮಾಡಿಕೊಂಡು ಹಿಂದಿರುಗಿ ಬರ್ತಾ ಇರುವಾಗ ಸಮುದ್ರ ಮಧ್ಯದಲ್ಲಿ ಚಿನ್ನದ ರೆಂಬೆಗಳು, ಹವಳದ ಕುಡಿಗಳು, ರತ್ನದ ಹಣ್ಣುಗಳು ಇದ್ದ ಒಂದು ಕಲ್ಪವೃಕ್ಷ ಕಂಡಿತು. ಅದರ ಮೇಲೆ ಒಂದು ರತ್ನ ಪರ್ಯಂಕವೂ, ಆ ಮಂಚದ ಮೇಲೆ ಒಬ್ಬ ದಿವ್ಯ ಸುಂದರಿಯೂ ಇದ್ದರು. ಅವಳು ವೀಣೆ ಹಿಡಿದು ಯತ್ಕರ್ಮ ಬೀಜ ಮುಕ್ತಂ ಏನ ಪುರಾ ನಿಶ್ಚಿತಂ ಸ ತದ್ಭುಂಕ್ತೆ ಪೂರ್ವಕೃತಸ್ಯ ಹಿ ಶಕ್ಯೋ ವಿಧಿನಾಪಿನ ಕರ್ತುಮನ್ಯತಾ ಭಾವಃ ಅಂತ ಹಾಡಿ ಮರುಕ್ಷಣದಲ್ಲಿ ಆ ಮರಮಂಚಗಳೊಡನೆ ಮುಳುಗಿಬಿಟ್ಲು. ಅವನು ಆಶ್ಚರ್ಯದಿಂದ ಬೆರಗಾಗಿರಲು ನಾವಿಕರು, ಇದು ನಿನಗೆ ಹೊಸದು ಅಷ್ಟೇ, ನಾವು ಇದನ್ನು ನೋಡುತ್ತಲೇ ಇರುತ್ತೇವೆ ಅಂತ ಅಂದ್ಬಿಟ್ರು. ತೀರಕ್ಕೆ ಬಂದ ಮೇಲೆ ಅವನು ವರ್ತಕನಿಗೆ ಹೇಳಿ ತಮ್ಮೂರಿಗೆ ಹಿಂದಿರುಗಿ ಬಂದ. ಎಲ್ಲರೂ ಅವನನ್ನು ಆದರದಿಂದ ಬರಮಾಡಿಕೊಂಡರು. ದೊರೆಯು ತುಂಬಾ ಕುತೂಹಲದಿಂದ ಅವನ ಪ್ರಯಾಣ ವೃತ್ತಾಂತವನ್ನ ಕೇಳಲು ಅವನು ಆ ದಿವ್ಯ ಸ್ತ್ರೀಯ ವಿಚಾರವನ್ನ ತಿಳಿಸಿದ. ಕೂಡಲೇ ರಾಜನಿಗೆ ಅವಳನ್ನು ನೋಡಬೇಕು ಅಂತ ಮನಸ್ಸಾಯಿತು. ಮಂತ್ರಿಗೆ ರಾಜ್ಯವನ್ನ ಒಪ್ಪಿಸಿ ತಾನು ತಾಪಸ ವೇಷವನ್ನ ಧರಿಸಿ ಒಂದು ರಾತ್ರಿ ಒಬ್ಬನೇ ಹೊರಟು ದಾರಿಯಲ್ಲಿ ಕುಶನಾಭನೆಂಬ ಮುನಿಯನ್ನು ಕಂಡ. ಅವನು ಹೇಳಿದಂತೆ ಲಕ್ಷ್ಮೀದತ್ತನೆಂಬ ವ್ಯಾಪಾರಿಯೊಡನೆ ಸುವರ್ಣ ದ್ವೀಪಕ್ಕೆ ಹೊರಟ. ದಾರಿಯಲ್ಲಿ ಆ ಕಲ್ಪವೃಕ್ಷವೂ ದಿವ್ಯ ಸ್ತ್ರೀಯೂ ಕಂಡು ಬಂದರು. ಆಕೆಯು ಮತ್ತೆ ಅದೇ ಹಾಡನ್ನ ಹಾಡಿದ್ಲು. ಅದನ್ನು ರಾಜನು ಸ್ತಬ್ಧನಾಗಿ ಕೇಳಿ, ಸಮುದ್ರ ರಾಜ, ಇವಳನ್ನು ಮುಚ್ಚಿಟ್ಟುಕೊಂಡು ನೀನು ಹರಿಗೆ ಮೋಸ ಮಾಡಿದೆ ಎಂದುಕೊಳ್ಳುತ್ತಾ ಅವಳು ಮುಳುಗಿದೊಡನೆಯೇ ಅವಳ ಹಿಂದೆ ತಾನೂ ನೀರಿನಲ್ಲಿ ಹಾರಿದ. ಈ ಲಕ್ಷ್ಮೀದತ್ತ ವರ್ತಕನಿಗೆ ಗಾಬರಿಯಾಯಿತು. ಅಷ್ಟು ಹೊತ್ತಿಗೆ, ಅಯ್ಯ, ಕಳವಳ ಪಡಬೇಡ, ಅವನು ಯಶಕೇತುವೆಂಬ ದೊರೆ ತಾಪಸ ವೇಷದಲ್ಲಿದ್ದ. ಈ ಸ್ತ್ರೀಗೋಸ್ಕರವೇ ಬಂದಿದ್ದ. ಅವಳು ಹಿಂದಿನ ಜನ್ಮದಲ್ಲಿ ಅವನ ಹೆಂಡತಿಯಾಗಿದ್ದಳು. ಅವಳನ್ನ ಪಡೆದುಕೊಂಡು ಅಂಗರಾಜ್ಯಕ್ಕೆ ಹಿಂದಿರುಗಿ ಹೋಗುತ್ತಾನೆ ಅಂತ ಅಶರೀರವಾಣಿಯಾಯಿತು. ಅದನ್ನು ಕೇಳಿ ವರ್ತಕ ನಿಶ್ಚಿಂತನಾಗಿ ಮುಂದಕ್ಕೆ ಹೋದ. ಯಶಕೇತುವು ಸಮುದ್ರದಳಕ್ಕೆ ಹೋಗಲು ಅಲ್ಲಿ ಒಂದು ನಗರ ಇತ್ತು. ಆದರೆ ಯಾವ ಮನೆಯನ್ನು ಹೊಕ್ಕು ನೋಡಿದರೂ ಯಾರೂ ಇಲ್ಲ. ಕೊನೆಗೆ ಅಲ್ಲಿ ಎತ್ತರವಾದ ಒಂದು ಮಣಿಮಂದಿರವನ್ನು ನೋಡಿ ಒಳಕ್ಕೆ ಹೋಗಲು ಒಳಗೆ ಆಕೆಯನ್ನ ಕಂಡ. ಪರಸ್ಪರ ಯೋಗಕ್ಷೇಮವಾದ ಮೇಲೆ ರಾಜನು ತನ್ನ ವೃತ್ತಾಂತವನ್ನ ತಿಳಿಸಿ ಅವಳು ಯಾರು ಅಂತ ಕೇಳಿದ. ಅವಳು, ನಾನು ಮೃಗಾಂಕಸೇನನೆಂಬ ವಿದ್ಯಾಧರ ರಾಜನ ಮಗಳು. ನನ್ನ ಹೆಸರು ಮೃಗಾಂಕವತಿ. ನನ್ನೊಬ್ಬಳನ್ನೇ ಇಲ್ಲಿ ಬಿಟ್ಟು ನಮ್ಮ ತಂದೆಯೂ ಪುರಜನರು ಎಲ್ಲರೂ ಎಲ್ಲಿ ಹೋದರೋ ಗೊತ್ತಿಲ್ಲ. ಆದ್ದರಿಂದ ಕಲ್ಪವೃಕ್ಷದ ಮೇಲೆ ಹತ್ತಿ ಬಂದು ವಿಧಿ ವಿಲಾಸವನ್ನ ಹೇಳಿಕೊಳ್ತಾ ಇದ್ದೇನೆ ಅಂತ ಹೇಳಿದ್ಲು. ತನ್ನ ಹೆಂಡತಿಯಾಗಬೇಕೆಂದು ಕೇಳಲು ಅವಳು, ಆಗಬಹುದು, ಆದರೆ ಪ್ರತಿ ಅಷ್ಟಮಿಯೂ ಚತುರ್ದಶಿಯೂ ನಾನು ಊರು ಬಿಟ್ಟು ಹೋಗುತ್ತೇನೆ. ತಿಂಗಳಿಗೆ ಈ 4 ದಿನ ನಿನ್ನೊಡನೆ ನಾನು ಇರುವುದಿಲ್ಲ. ಇದಕ್ಕೆ ನೀನು ಅಡ್ಡಿ ಮಾಡಕೂಡದು ಅಂತ ಹೇಳಿದ್ಲು. ಅವನು ಒಪ್ಪಿ ಅವಳನ್ನು ಗಾಂಧರ್ವ ವಿವಾಹ ಮಾಡಿಕೊಂಡ. ಸ್ವಲ್ಪ ದಿವಸದಲ್ಲಿ ಕೃಷ್ಣ ಪಕ್ಷದ ಚತುರ್ದಶಿ ಬಂತು. ಆಗ ಅವಳು, ನಾನು ಸ್ವಲ್ಪ ಕೆಲಸದ ಮೇಲೆ ಎಲ್ಲಿಯೋ ಹೋಗಬೇಕಾಗಿದೆ, ನೀನು ಇಲ್ಲಿಯೇ ಇರು. ಇಲ್ಲಿ ಒಂದು ಸ್ಫಟಿಕ ಮಂದಿರವಿದೆ, ಅಲ್ಲಿಗೆ ಹೋಗಬೇಡ. ಇಲ್ಲಿರುವ ಬಾವಿಗೆ ಬಿದ್ದೀಯಾ, ಅಲ್ಲಿ ಬಿದ್ದರೆ ಭೂಲೋಕಕ್ಕೆ ಹೋಗಿಬಿಡುತ್ತೀಯಾ ಅಂತ ಹೇಳಿ ಊರು ಬಿಟ್ಟು ಹೊರಟಳು. ರಾಜನು ಕತ್ತಿ ಹಿಡಿದು ಅವಳಿಗೆ ತಿಳಿಯದಂತೆ ಅವಳ ಹಿಂದೆಯೇ ಹೋದ. ಸ್ವಲ್ಪ ದೂರ ಹೋದ ಮೇಲೆ ಒಬ್ಬ ರಾಕ್ಷಸನು ಗರ್ಜಿಸುತ್ತಾ ಬಂದು
ಮೃಗಾಂಕವತಿಯನ್ನ ಹಿಡಿದು ಬಾಯಲ್ಲಿ ಹಾಕಿಕೊಂಡು ನುಂಗಿಬಿಟ್ಟ. ರಾಜನು ಓಡಿ ಹೋಗಿ ಕೋಪದಿಂದ ಅವನ ಕತ್ತನ್ನ ಕತ್ತರಿಸಿ ಹಾಕಿದ. ಅವನ ದೇಹವನ್ನು ಒಡೆದುಕೊಂಡು ಮೃಗಾಂಕವತಿಯು ಹೊರಕ್ಕೆ ಬಂದಳು. ರಾಜನು ಅವಳನ್ನು ಆಲಂಗಿಸಿಕೊಂಡು, ಪ್ರಿಯೇ, ಇದೇನು ಮಾಯೆಯೋ ಕನಸೋ ಅಂತ ಕೇಳಲು ಅವಳು, ಮಹಾರಾಜ, ಇದು ಮಾಯೆಯೂ ಅಲ್ಲ, ಕನಸೂ ಅಲ್ಲ. ನನಗೆ ನನ್ನ ತಂದೆಯಾದ ವಿದ್ಯಾಧರ ರಾಜನಿಂದ ಶಾಪವಿತ್ತು. ಅದು ಹೇಗೆ ಬಂತು ಅಂತ ಹೇಳ್ತೀನಿ ಕೇಳು. ಅವನಿಗೆ ಗಂಡು ಮಕ್ಕಳಿದ್ದರೂ ನನ್ನ ಮೇಲಣ ವಾತ್ಸಲ್ಯದಿಂದ ನನ್ನನ್ನು ಬಿಟ್ಟು ಊಟ ಮಾಡ್ತಾ ಇರಲಿಲ್ಲ. ಒಂದು ಚತುರ್ದಶಿಯ ದಿವಸ ನಾನು ಇಲ್ಲಿಗೆ ಬಂದು ಅಂದು ಎಲ್ಲಾ ಗೌರಿ ಪೂಜೆಯಲ್ಲೇ ಇದ್ದು ಬಿಟ್ಟೆ. ನನ್ನನ್ನು ಕಾದು ಕಾದು ನಮ್ಮ ತಂದೆ ಅವತ್ತೆಲ್ಲ ಊಟ ಮಾಡದೆ ಉಪವಾಸ ಇದ್ದು ಬಿಟ್ಟ. ಆದ್ದರಿಂದ ಸಂಜೆ ನಾನು ಮನೆಗೆ ಹೋದಾಗ ಅವನು ಸಿಟ್ಟುಗೊಂಡು, ಇನ್ನು ಮೇಲೆ ಈ ಊರಲ್ಲಿ ನೀನೊಬ್ಬಳೇ ಇರು. ಅಷ್ಟಮಿ ಚತುರ್ದಶಿ ದಿನಗಳಲ್ಲಿ ನೀನು ಶಿವಪೂಜೆಗೆ ಊರ ಹೊರಕ್ಕೆ ಹೋದಾಗ ಈಗ ನನ್ನನ್ನು ಹಸಿವು ತಿನ್ನಂತೆ ನಿನ್ನನ್ನೂ ಒಬ್ಬ ರಾಕ್ಷಸನು ತಿನ್ನುವನು. ಅವನ ಹೃದಯವನ್ನ ಭೇದಿಸಿಕೊಂಡು ಹೊರಕ್ಕೆ ಬರ್ತೀಯ. ಅಂಗರಾಜನಾದ ಯಶಃಕೇತುವು ಬಂದು ಆ ರಾಕ್ಷಸನನ್ನು ಕೊಂದಾಗ ನಿನಗೆ ಶಾಪ ವಿಮೋಚನೆಯಾಗತ್ತೆ. ಆಗ ಈ ಶಾಪವು ನಿನ್ನ ವಿದ್ಯೆಗಳು ಎಲ್ಲಾ ನಿನಗೆ ಜ್ಞಾಪಕಕ್ಕೆ ಬರುತ್ತವೆ ಅಂತ ಹೇಳಿ ಭೂಲೋಕಕ್ಕೆ ಹೊರಟು ಹೋದ. ನಾನು ಇನ್ನು ನಮ್ಮ ತಂದೆಯ ಹತ್ತಿರಕ್ಕೆ ಹೋಗುತ್ತೇನೆ. ನೀನು ನಿಮ್ಮ ರಾಜ್ಯಕ್ಕೆ ಬೇಕಾದರೂ ಹೋಗಬಹುದು, ಇಲ್ಲಿಯೇ ಬೇಕಾದರೂ ಇರಬಹುದು ಎಂದಳು. ರಾಜನಿಗೆ ತುಂಬಾ ದುಃಖವಾಯಿತು. ಇನ್ನೊಂದು ವಾರವಾದರೂ ಅವಳು ತನ್ನೊಡನೆ ಇರಬೇಕೆಂದು ಬೇಡಿಕೊಂಡ. ಅದಕ್ಕೆ ಅವಳು ಒಪ್ಪಿಕೊಂಡಳು. 6 ದಿನ ಅವಳೊಡನೆ ಅಲ್ಲಿಯೇ ಇದ್ದು 7ನೇ ದಿನ ಉಪಾಯವಾಗಿ ಅವಳನ್ನು ಯಂತ್ರರ ಬಾವಿಯ ಹತ್ತಿರಕ್ಕೆ ಕರೆತಂದು ಅವಳನ್ನು ತಬ್ಬಿಕೊಂಡು ಅದರೊಳಗೆ ಹಾರಿಬಿಟ್ಟ. ಎದ್ದಾಗ ತನ್ನ ಉದ್ಯಾನದಲ್ಲಿದ್ದ ಕೊಳದಲ್ಲಿದ್ದ. ಉದ್ಯಾನ ಪಾಲಕರು ಅವರನ್ನು ನೋಡಿ ಮನ್ಸಿಗೆ ವರ್ತಮಾನ ಕೊಟ್ಟರು. ಎಲ್ಲರಿಗೂ ತುಂಬಾ ಸಂತೋಷವಾಯಿತು. ವಾರ ತುಂಬಿ ವಿದ್ಯಾಧರಿಯು ತಮ್ಮ ತಂದೆಯ ಹತ್ತಿರಕ್ಕೆ ಹೋಗಬೇಕೆಂದು ನೋಡಲು ಅವಳಿಗೆ ಹಾರುವ ವಿದ್ಯೆಯೇ ಮರೆತು ಹೋಗಿತ್ತು. ಆದ್ದರಿಂದ ಅವಳಿಗೆ ದುಃಖವಾದರೂ ರಾಜನಿಗೆ ಸಂತೋಷವೇ ಆಯಿತು. ಇದನ್ನು ನೋಡಿ ಮಂತ್ರಿಯು ತನ್ನ ಮನೆಗೆ ಹೋಗಿ ಅಂದಿನ ರಾತ್ರಿಯೇ ಎದೆಯೊಡೆದು ಸತ್ತು ಹೋದನು. ಯಶಃಕೇತುವು ರಾಜ್ಯಭಾರವನ್ನು ತಾನೇ ವಹಿಸಿಕೊಂಡು ಚಿರಕಾಲ ರಾಜ್ಯವಾಳ್ತಾ ಇದ್ದ. ಹೀಗೆಂದು ಕತೆ ಹೇಳಿದ ಬೇತಾಳನು, ಮಹಾರಾಜ, ಆ ಮಂತ್ರಿ ಎದೆ ಒಡೆದು ಸತ್ತದ್ದೇಕೆ? ರಾಜನಿಗೆ ಹಠಾತ್ತನೆ ಅಂಥ ಅಭ್ಯುದಯ ಉಂಟಾಯಿತು ಅಂದೆ? ಇಲ್ಲ ಆ ದಿವ್ಯ ಸ್ತ್ರೀಯು ತನಗೆ ದೊರೆಯಲಿಲ್ಲವಲ್ಲ ಅಂತಲೋ? ಇಲ್ಲ ರಾಜ ಬಂದದ್ದರಿಂದ ತನಗೆ ರಾಜ್ಯಭೋಗ ತಪ್ಪಿ ಹೋಯಿತು ಎಂದೋ? ಉತ್ತರ ಹೇಳದಿದ್ದರೆ ನಿನ್ನ ತಲೆ ಒಡೆದು ಹೋಗುತ್ತೆ ಅಂತ ಬೇತಾಳ ಹೇಳ್ತು. ರಾಜನು, ಆ ಮಂತ್ರಿಯು ಶುಭಚರಿತ್ರನಾದವನು. ಅವನು ಎದೆಯೊಡೆದು ಸಾಯಲು ಇದ್ಯಾವುದೂ ಕಾರಣ ಅಲ್ಲ. ಸಾಮಾನ್ಯ ಸ್ತ್ರೀಯರಲ್ಲಿ ಆಸಕ್ತನಾಗಿದ್ದೇ ರಾಜ್ಯವನ್ನ ಇಷ್ಟು ಉಪೇಕ್ಷೆ ಮಾಡಿದ್ದಾನಲ್ಲ ಈ ರಾಜ. ಇನ್ನು ಈ ದಿವ್ಯ ಸ್ತ್ರೀ ಸಿಕ್ಕಿಬಿಟ್ಟ ಮೇಲೆ ಏನು ಗತಿ? ನಾನು ಎಷ್ಟು ಕಷ್ಟಪಡಲಿ? ಅದು ಇನ್ನೂ ಹೆಚ್ಚೇ ಆಗುತ್ತಾ ಹೋಗುತ್ತದಲ್ಲ ಅಂತ ಚಿಂತಿಸಿ ಅವನ ಎದೆ ಒಡೆದು ಹೋಯಿತು ಅಂತ ರಾಜ ಉತ್ತರ ಇತ್ತ. ಹೀಗೆ ಮಾತನಾಡಿ ಬಿಟ್ಟಿದ್ದರಿಂದ ಬೇತಾಳನು ವಿಕ್ರಮಾದಿತ್ಯ ರಾಜನ ಹೆಗಲಿನಿಂದ ಮಾಯವಾಗಿ ಮೊದಲಿದ್ದ ಸ್ಥಳಕ್ಕೆ ಹೋಗಿಬಿಟ್ಟಿತು. ಶ್ರೋತೃಗಳೇ, ಮುಂದಿನ ಸಂಚಿಕೆಯಲ್ಲಿ ಬೇತಾಳವು ಹೇಳಿದ ಇನ್ನೊಂದು ಕಥೆಯೊಡನೆ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೇನೆ. ಧನ್ಯವಾದಗಳು.